ಏಳು ಜನ್ಮಕ್ಕೂ ನೀನೇ ನನ್ ಗಂಡ ಆಗ್ಬೇಕು ಅಂತ ಮಾತ್ರ ಹೇಳ್ಬೇಡ ಅಮ್ಮ. ಆದ್ರೂ ಹೇಗೋ ನೀನು ನನ್ ಮನ್ಸಲ್ಲಿ ಏನಿದೆ ಅಂತ ಎಕ್ಸಾಕ್ಟ್ ಆಗಿ ಹೇಳ್ಬಿಟ್ಟೆ. ನಾನ್ ಅದನ್ನೇ ಅನ್ಕೊಂಡೆ, ಏಳೇಳ್ ಜನ್ಮಕ್ಕೂ ನೀನೇ ನನ್ ಗಂಡ ಆಗ್ಬೇಕು ಅಂತ. ಏನಮ್ಮು, ಈ ಒಂದ್ ಜನ್ಮದಲ್ಲೇ ಯಾಕಪ್ಪ ಕಾಡ್ಪಾಪ ನನ್ ಗಂಡ ಅದ ಅಂತ ಅನ್ಕೊಳ್ತಿದ್ದೆ. ಆದ್ರೆ ಈಗ ಏಳೇಳ್ ಜನ್ಮಕ್ಕೂ ಅವನೇ ನಿನ್ ಗಂಡ ಆಗ್ಲಿ ಅಂತ ಕೇಳ್ಕೊಂತಿದ್ಯಾ. ಏನ್ ಸಮಾಚಾರ? ಸಮಥಿಂಗ್. ಅಯ್ಯೋ ಹೋಗಿ ಅಕ್ಕ, ಯಾವಾಗ ನೋಡಿದ್ರು ಸಮಥಿಂಗ್ ಅಂತ ಹೇಳ್ತಾ ಇರ್ತೀರಾ. ಆತರಲ್ಲ ಏನೂ ಇಲ್ಲ, ನಥಿಂಗ್. ಏ ಕಳ್ಳಿ, ಈ ಮೀನಕ್ಕ ಒಬ್ರು ಲೈವ್ ಅಲ್ಲೂ ಕಾಡ್ತಾರೆ, ಇಲ್ಲಿ ಬಂದ್ ಕನ್ಸಲ್ಲೂ ಕಾಡ್ತಾ ಇದಾರೆ. ಆದ್ರೂ ಅವ್ರು ಹೇಳಿದ್ ಸಮಥಿಂಗ್ ನಿಜ ಇರ್ಬೋದಾಗ. ಯಾಕಣ್ಣ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ವಲ್ಲಭ, ಊರ್ ಜನರ ಮುಂದೆ ಏನ್ ಹೇಳ್ದೆ ಅಂತ ಕೇಳಿಸ್ಕೊಂಡೆ ನೀನು? ನಂದ ನಮ್ ಮನೇಲಿ ಕೆಲ್ಸ ಮಾಡ್ಕೊಂಡಿದ್ದವನು, ನಾವ್ ತಿನ್ನುವಾಗ ಬಿದ್ದ ಎಂಜಿಲ್ನ ಬಾಚ್ಕೊಂಡಿದ್ದವನು, ಅವನು ಕಾಲು ಮುಟ್ಟಕ್ಕೂ ಯೋಗ್ಯತೆ ಇಲ್ಲ ಅಂದ. ವಲ್ಲಭ, ನಾವು ನನ್ನ ಮಧ್ಯ ಏನೇನ್ ಮಾತಾಡ್ಕೋತೀವಿ ಅನ್ನೋದು ಮುಖ್ಯ ಅಲ್ಲ ಕಣೋ. ಹೊರಗಿನ ಸಮಾಜ ನಮ್ಮನ್ನ ಹೇಗೆ ಪ್ರತ್ಯಕ್ಷವಾಗಿ ನೋಡತ್ತೆ ಅನ್ನೋದು ಮುಖ್ಯ. ಹಾಗಿರುವಾಗ ಅದೇ ಸಮಾಜ ಮುಂದೆ ನಮ್ಗೆ ಎಷ್ಟು ಅವಮಾನ ಆಯ್ತು. ನೀನ್ ನೋಡಿದ್ರೆ ಸಮಾಧಾನ ಮಾಡ್ಕೋ ಅಂತ ಹೇಳ್ತೀಯ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಸಿಂದ್ರು? ಅಣ್ಣ, ಆ ವಲ್ಲಭಂದು ತೀರಾ ಅತಿ ಆಗೋಯ್ತಣ್ಣ. ಮೊದ್ಲು ವಲ್ಲಭನ್ಗೆ ಏನಾದ್ರು ಮಾಡ್ಬೇಕಣ್ಣ. ಒಂದು ತಿಳ್ಕೋಣ, ಆ ನಂದನ ವೀಕ್ನೆಸ್ ಸ್ಟ್ರೆಂತ್ ಎರಡು ಅವನ್ ಕುಟುಂಬಕ್ಕೆ ಈ ವಲ್ಲಭ ಬೆಂಗಾವಲಾಗಿ ನಿಂತಿದ್ದಾನೆ. ಮೊದ್ಲು ಈ ವಲ್ಲಭನ್ಗೆ ಏನಾದ್ರು ಮಾಡಿದ್ರೆ ಆಗ ನಂದನ್ ಸಾಮ್ರಾಜ್ಯ ಉಳ್ಗೋಗುತ್ತಣ್ಣ. ಅವನಿಗೊಂದು ಮುಹೂರ್ತ ಇಡ್ಲೇಬೇಕು. ನಮ್ಮನ್ನ ಕಾಲ್ ಕಸ ಮಾಡಿ ಅವನ ಹಿಂದೆ ಓಡೋದ್ಲಲ್ಲ ಆ ಅಮೂಲ್ಯ, ಅವಳಿಗೆ ಅವನ್ನ ಯಾಕಾರ ಕಟ್ಕೊಂಡು ಅಂತ ಅಸಹ್ಯ ಪಡ್ಬೇಕು. ಹಾಗ್ ಮಾಡ್ಬೇಕು. ಇವತ್ತು ವಲ್ಲಭ ಮಾತಾಡಿದ್ನಲ್ಲ, ಒಂದೊಂದು ಮಾತಿಗೂ ಅವನ್ ಬೆಲೆ ಕಟ್ಲೇಬೇಕು. ಹೌದು ಅಣ್ಣ, ಬೆಲೆ ಕಟ್ಲೇಬೇಕು. ಬೆಲೆ ಕಟ್ಟೋ ಹಾಗೆ ನಾವು ಮಾಡ್ಬೇಕು. ಹಲೋ. ಹೇ? ಹಾ ಸರ್. ತಿಂಡಿ ಸರ್, ನಾನು ಲೊಕೇಶನ್ ಹೋಗಿ ಕಾರ್ ಪಿಕ್ ಮಾಡ್ತೀನಿ ಸರ್. ಓಕೆ. ಹೌದು ಸರ್, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸೇಫ್ ಆಗಿರುತ್ತೆ. ಸಿಹಿ ಸುದ್ದಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾ ಸರ್, ಏನೊಂದು 200 ಕಿಲೋಮೀಟರ್ ಅಷ್ಟೇ ಸರ್. ಸರಿ ಸರ್, ಒಂದು 20 ನಿಮಿಷ. ಅಯ್ಯೋ ದೇವ್ರೆ, ಈ ಹುಡುಗನ ಹತ್ರ ಏನಪ್ಪ ನನಗ್ ಬಂದಿರೋದು? ಯಾರೋ ಫೋನ್ ಮಾಡ್ಬಿಟ್ರ. ತಿಂಡಿ ತಿನ್ನೋವಾಗ ತಿಂಡಿ ಬಿಟ್ಟು ಎದ್ದ. ಹೋಗ್ಲಿ, ಹಿಂಗ್ ತಿಂಡಿ ಬಿಟ್ಟು ಹೊರಟೋಗ್ತಾನಲ್ಲ ಅಂತ ತಿನ್ಸಕ್ ಹೋದ್ರೆ ಮನೆ ಎಲ್ಲ ಚಿಕ್ಕ ಮಗು ತರ ಓಡಾಡ್ತಾನೆ. ಒಂದ್ 5 ವರ್ಷದ ಹುಡುಗನ್ಗಾದ್ರೂ ಆರಾಮಾಗಿ ಊಟ ಮಾಡಿಸ್ಬೋದು. ಇವನ್ ಕೈಲಿ ನನ್ಗಾಗಲ್ಲ. ಅಮ್ಮೋ ಬಾಯಿಲಿ. ಅತ್ತೆ, ನಾನು ಎಷ್ಟು ಕೆಲ್ಸ ಮಾಡ್ತಿದ್ದೆ, ಸುಮ್ನೆ ಕರ್ದು ಡಿಸ್ಟರ್ಬ್ ಮಾಡ್ತಿರಲ್ಲ. ಅಯ್ಯಯ್ಯಯ್ಯಯ್ಯೋ, ಕಂಡಿದ್ದೀನಮ್ಮ ನಿನ್ ಕೆಲ್ಸನ. ಅಮ್ಮೋ ನೋಡು, ವಲ್ಲಭ ತಿಂಡಿ ತಿಂತಿದ್ದ, ಯಾರು ಫೋನ್ ಮಾಡಿದ್ರು ಅಂತ ತಿಂಡಿನೇ ತಿಂದೆ ಹೋಗಿದ್ದಾನ್ ಕಣೆ. ಬಿಟ್ರೆ ಹಾಗೆ ಕೆಲ್ಸಕ್ ಹೋಗ್ಬಿಡ್ತಾನೆ. ತಗೋ, ಅವನಿಗೆ ತಿಂಡಿ ತಿನ್ಸು. ಏನೋ ನಾನು ಅವನಿಗೆ ತಿಂಡಿ ತಿನ್ಸದ? ನೋವೇ ಚಾನ್ಸೇ ಇಲ್ಲ ಅತ್ತೆ. ಓಹೋ, ಚೆನ್ನಾಗಿದೆ ಕಣೆ ನಿನ್ ವರ್ಸೆ. ಅಲ್ಲ, ನನ್ನ ಮಗ ನಿನಗ್ ಮುದ್ದೆ ಮಾಡಿ ಕೈ ತುಕ್ ತಿನ್ನಿಸ್ಬೇಕು. ಅವ್ನ್ ಕೆಲ್ಸಕ್ ಹೊರಟಿದಾನೆ, ಟೈಮ್ ಇಲ್ಲ. ಅವನಿಗೆ ಸ್ವಲ್ಪ ತಿಂಡಿ ತಿನ್ಸು ಅಂದ್ರೆ ಆಗಲ್ವ ನಿನ್ ಕೈಯಲ್ಲಿ? ಇಲ್ ನೋಡಮ್ಮೋ, ಈ ಮನೇಲಿ ನಾನತ್ತೆ, ನೀನು ಸೊಸೆ. ಅತ್ತೆ ಹೇಳಿದ ಕೆಲ್ಸನ ಸೊಸೆ ಮಾಡ್ಬೇಕು. ಸುಮ್ನೆ ಅವ್ನಿಗೆ ತಿಂಡಿ ತಿನ್ಸು. ತಗೋ. ಅತ್ತೆ, ಏಯ್ ತಗೋ ಅಂದೆ. ತಗೋ. ಓಹೋ, ಇನ್ನು ಈ ಬ್ಯೂಟಿಫುಲ್ ಕೈಯಲ್ಲಿ ಏನೆಲ್ಲ ಕೆಲಸ ಮಾಡ್ಬೇಕು. ಸೋ ಸ್ಯಾಡ್. ಸರಿ ಸರ್, ಶೋರ್, ಇನ್ನು 20 ನಿಮಿಷ. ಓಕೆ, ಲೊಕೇಶನ್ ಕಳ್ಸಿರಿ. ಏ ವಲ್ಲಭ, ತಗೋ ತಿನ್ನು. ಏಯ್, ನೀನ್ ಯಾಕೆ ನನಗೆ ತಿನ್ಸ್ಬೇಕು? ನಾನ್ ತಿನ್ನಲ್ಲ. ಅತ್ತೆ ಹೇಳಿದರ್ಕೊಣು, ನೀನ್ ತಿನ್ಲೇಬೇಕೀಗ. ತಗೋ. ನಾನ್ ತಿನ್ನಲ್ಲ ಅಂದ್ರೆ ತಿನ್ನಲ್ಲ ಕಣೆ. ತಿನ್ಬೇಕು ಅಂದ್ರೆ ತಿನ್ಬೇಕು ಅಷ್ಟೇ. ಹೇಳೋದ್ ಅರ್ಥ ಆಗ್ತಲ್ವಾ? ನಾನ್ ತಿನ್ನಲ್ಲ. ತಿನ್ನಲ್ವಾ? ಇರು. ಅತ್ತೆ, ವಲ್ಲಭ. ಹಾ, ತಿನ್ಸು. ಅಯ್ಯೋ, ಓಕೆ ಸರ್, ಓಕೆ. ಕರಿಬೇಕು ಸಾಕು ಅಂದ್ರೆ ಹೇಳೋದ್ ಅರ್ಥ ಆಗಲ್ವಾ? ಸಾಕು ಕಣೆ. ಇದಿಷ್ಟು ತಿಂದು ಖಾಲಿ ಮಾಡ್ಲೇಬೇಕು. ತಗೋ, ಮಾಡು. ಏನು ಅಂದ್ರೆ ಇನ್ನು ಏನು ಆಗಲ್ಲ, ಎಲ್ಲ ನಾನೇ ಮಾಡಿದ್ದು. ಏನು ಅಂದ್ರೆ ನನಗ್ ಗೊತ್ತಿಲ್ದಿರೋ ಅಡ್ಗೆನೆಲ್ಲ ನೀವೇ ನಿಮ್ ಕೈಯಲ್ಲೇ ಮಾಡಿ ನನಗ್ ತಿನ್ಸ್ತೀರಾ. ಅಂತದ್ರಲ್ಲಿ ನಾನ್ ನಿಮ್ಗೆ ಖಾಲಿ ಹೊಟ್ಟೆಲ್ ಹೋಗಕ್ ಬಿಡ್ತೀನಾ? ಇನ್ನು ಒಂದೇ ಒಂದ್ ತುತ್ತಿರೋದು, ಎಲ್ಲಿ ಮಾಡಿ ತಿನ್ನಿ. ಏನು ಅಂದ್ರೆ ಏನೂ ಆಗಲ್ಲ. ಯಾಕೆ ಇಷ್ಟೊಂದು ಡೌ ಮಾಡ್ತಾ ಇದೀಯ? ಆಗ್ಲಿಂದ ನೋಡ್ತಾ ಇದೀನಿ, ರಾಗ ಎಳಿತಾ ಇದೆಯಲ್ಲ. ಬೇಗ ತಿನ್ನೋ. ಸಾಕ್ ಕಣೆ, ಹೊಟ್ಟೆ ತುಂಬಿದೆ. ಸ್ವಲ್ಪನೇ ಇರೋದು, ತಿನ್ನು. ಇವರಿಬ್ರು ಜೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಅನ್ಯೋನ್ಯವಾಗಿದ್ದಾರೆ. ಇವರಿಬ್ರ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳಲೇ ಇಲ್ಲ. ಅಬ್ಬಾ, ತಟ್ಟೆ ಖಾಲಿ ಆಯ್ತು. ತಿನ್ಸೋದೇನ ತಿನ್ನಿಸ್ದೆ. ನೀರ್ ತಗೋ ಹೋಗಿ. ಹೆಲೋ, ಅತ್ತೆ ಹೇಳಿದ್ದು ತಿಂಡಿ ತಿನ್ಸು ಅಂತ, ನೀರ್ ಕುಡ್ಸು ಅಂತ ಹೇಳಿಲ್ಲ. ನಿಂಗ್ ಬೇಕಿದ್ರೆ ನೀನೇ ಹೋಗ್ ಕುಡಿ. ಬಿಡ ಅಂದ್ಬಿಟ್ಲಾಗೆ. ನೋಡ್ಕೊಂಡ್ ಓಡಾಡ್ಬೇಕು ತಾನೆ. ಬೈ ಮಿಸ್ ಆಗಿದ್ರೆ ನಿನ್ ಹಲ್ ಮುರ್ದೋಗ್ತಿತ್ತು. ಹೌದು, ಯಾವ ಕಾಲ ಹಿಡ್ವಿದು? ಎಡಗಾಲು ಕಣೆ. ಎಡ್ಗಾಲ ಅಪಶುಕನ ಅಂತಾರೆ. ನೀನ್ ಬರೀ ಇವತ್ತು ಡ್ರೈವಿಂಗ್ ಕೆಲ್ಸಕ್ ಹೋಗ್ತಾ ಇದೀಯಾ. 2 ನಿಮಿಷ ಕೂತ್ಕೊಂಡ್ಬಿಟ್ಟು ಹೋಗು. 2 ನಿಮಿಷ ಕೂತ್ಕೊಂಡು ಹೋದ್ರೆ ಕೆಲ್ಸ ಕಳ್ಕೊಬೇಕಾಗುತ್ತೆ. ಟೂಪೇಡ್. ಅಪ್ಪ, ಕರೆಕ್ಟ್ ಆಗಿ ಮಾತ್ರ ಎಲ್ಲ ತಗೊಳ್ಳಿ, ಮರಿಬೇಡಿ. ಆಯ್ತು, ನೀನು ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡೋದು ನೋಡ್ಕೊ. ಏನಮ್ಮ, ಅಲ್ಲಿ ಇಲ್ಲಿ ಹೋಗೋದ್ ಬೇಡ, ಜೊತೆಗೆ ಎಲ್ಲಾರ ಜೊತೆಗೆ ಒಟ್ಟಿಗೆ ಇರು. ಸರಿ ಆಯ್ತು. ಅವ್ರ ಕಾರ್ ಬಂತು ಅಂತ ಕಾಣಿಸುತ್ತೆ. ಕಾರ್ ಬಂತು. ಸರಿಯಪ್ಪ, ನಾನು ಹೊರಡ್ತೀನಿ. ಓಕೆ, ಹುಷಾರ್. ನಮಸ್ತೆ ಸರ್, ಕೊಡಿ. ಟೆನ್ಷನ್ ಆಗ್ಬೇಡ. ಏನ ಮಾಡ್ಬಾರ್ಗೆ ಓಡಿ ಮಾಡ್ಕೋಬೇಡ. ಹೊರಟೆ ಏನಪ್ಪಾ, ನಿನ್ನ ಹತ್ರ DL ಎಲ್ಲ ಇದೆಯಲ್ವಾ? ಸರ್, ನನ್ನ ಹತ್ರ DL ಇರ್ಲಿಲ್ಲ ಅಂದ್ರೆ ಕಾರು ಮತ್ತೆ ಕೆಲಸ ಯಾರು ಕೊಡ್ತಿರ್ಲಿಲ್ಲ ಸರ್. ಇದೆ. ಸ್ವಲ್ಪ ತೋರಿಸ್ತೀಯಾ?
ಸಿಹಿ ಸುದ್ದಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲಿ ಸ್ವಲ್ಪ ನೋಡಪ್ಪ ನೀನು ಬೇಜಾರು ಮಾಡ್ಕೋಬೇಡ. ಯಾಕಂದ್ರೆ ನನ್ನ ಮಗಳು ನನ್ನನ್ನು ಬಿಟ್ಟು ಇದೇ ಮೊದಲು ಬೇರೆ ಊರಿಗೆ ಹೋಗ್ತಾ ಇರೋದು. ಹಾಗಾಗಿ ತಂದೆ ಆದವನ್ಗೆ ಒಂದು ಭಯ ಇರುತ್ತಲ್ವಾ. ನೋಡು, ಗಾಡಿನ ನಿಧಾನವಾಗಿ ಓಡಿಸ್. ರೀಚ್ ಆಗೋದಕ್ಕೆ 1 ಅವರ್ ಲೇಟ್ ಆದ್ರೂ ಪರವಾಗಿಲ್ಲ, ಸ್ಪೀಡಾಗಿ ಮಾತ್ರ ಗಾಡಿ ಓಡಿಸ್. ಸರ್ ನೀವೇನು ತಲೆ ಕೆಡಿಸ್ಕೊಂಬೇಡಿ, ಸೇಫ್ ಜರ್ನಿ, ಸೇಫ್ ಆಗಿ ಹೋಗಿ ಸೇಫ್ ಆಗಿ ಕರ್ಕೊಂಡ್ಬರ್ತೀನಿ. ಕುಟಿ ಹುಷಾರು. ಹೋದ ತಕ್ಷಣ ಅಂದ್ರೆ ರೀಚ್ ಆದ ತಕ್ಷಣ ನನಗೆ ಫೋನ್ ಮಾಡು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಹುಷಾರಾಗಿರಕ್ಕೆ ಹೇಳು. ಅಪ್ಪ, ನೀವ್ ಟೆನ್ಷನ್ ಆಗ್ಬೇಡಿ, ನಾನ್ ಹುಷಾರಾಗಿ ಹೋಗ್ಬಿಟ್ಟು ಬರ್ತೀನಿ. ಟೈಮಿಗೆ ಟ್ಯಾಬ್ಲೆಟ್ ತಗೊಳೋದ್ ಮರಿಬೇಡಿ ಆಯ್ತಾ? ಆಯ್ತಮ್ಮ. ಕುತ್ಕೊಳ್ಳಿ. ಕೇಶ್ವ, ಮತ್ತೆ ನೀರಿನ ಟ್ಯಾಂಕ್ ಖಾಲಿ ಆಗಿದೆ ಕಣೋ. ಬಹುಶಃ ಎಲ್ಲ ಲೀಕ್ ಆಗ್ತಿರ್ಬೇಕು. ಮೀನಾ ಲೀಕ್ ಆಗಿರೋದು ಅಡೆದಾಯ್ತಲ್ವಾ? ಒಂದ್ ಕೆಲಸ ಮಾಡ್ತೀನಿ, ಅಪ್ಪನ ಹತ್ರ ಮಾತಾಡಿ ಇವತ್ತೇ ಹೊಸ ಟ್ಯಾಂಕ್ ತರ್ತೀನಿ, ಸರಿನಾ? ಏನು, ನೀನ್ ಹೋಗ್ತಿರ್ತೀಯಾ? ಅದೇ ಕೇಶವ ನನ್ಗೂ ಯೋಚನೆ ಆಗಿರೋದು. ನೀನು ಡೀಲರ್ ಹತ್ರ ಹೋಗ್ತೀಯಾ, ಅವರು ಲೇಯರ್ಸು ಡಿಸ್ಕೌಂಟು ಅಂತ ಹೇಳ್ತಾರೆ. ನೀನು ಕಮ್ಮಿ ಬೆಲೆ ಟ್ಯಾಂಕ್ ತರ್ತೀಯಾ. ಅದು ನಿಜಾನೇ, ಅಪ್ಪ ಯಾವಾಗ್ಲೂ ಕಡಿಮೆ ಬೆಲೆದೇ ತಗೋವ ಅಂತಾರಲ್ವಾ, ಅದಕ್ಕೆ ಕಡಿಮೆ ಬೆಲೆದೇ ತರ್ತಿದ್ದೆ ಅಷ್ಟೇ. ಆದ್ರೆ ಕೇಶವ, ಕಡಿಮೆ ಬೆಲೆ ಟ್ಯಾಂಕ್ ಅಂದ್ರೆ ಅದು ಉಳಿತಾಯ ಅಲ್ಲ ಕಣೋ. ಲೋಕಲ್ ಟ್ಯಾಂಕ್ಗೆ ಇಲ್ಲ ಅಂದ್ರೆ 5,000 ಕೊಡ್ತೀವಿ, ಅದಕ್ಕೆ 5 ವರ್ಷ ವ್ಯಾರಂಟಿ ಅಷ್ಟೇ ಇರುತ್ತೆ. ಮತ್ತೆ ಮತ್ತೆ ಟ್ಯಾಂಕ್ನ ಬದಲಾಯಿಸ್ತಾನೆ ಇರ್ಬೇಕು. ಅದ್ರಲ್ಲೂ ಟ್ರಾನ್ಸ್ಪೋರ್ಟೇಷನ್, ಇನ್ಸ್ಟಾಲೇಷನ್ ಅಂತ ಖರ್ಚು ಬೇರೆ. ಹಾಗಿರುವಾಗ ಅದು ಚೀಪರ್ ಆಪ್ಷನ್ ಹೇಗೋ ಆಗುತ್ತೆ. ಹೌದಲ್ವಾ? ನಾನು ಇದನ್ನೆಲ್ಲ ಯೋಚನೆ ಮಾಡಿರಲಿಲ್ಲ. ಹಾಗಿದ್ರೆ ಈಗ ಯಾವ ಟ್ಯಾಂಕ್ ತಗೊಳ್ಳೋದು ಮೀನಾ? ಕೇಶವ, ಒಂದ್ ನಿಮಿಷ ಈ ಕಡೆ ಬಾ. ಸಿಂಟೆಕ್ಸ್ ಎಟರ್ನೋ, ಇದ್ರ ಬೆಲೆ ಬರೀ 15,000. ಬರೋಬ್ಬರಿ 50 ವರ್ಷ ವ್ಯಾರಂಟಿ ಬರುತ್ತೆ. ಇದೇ 50 ವರ್ಷದಲ್ಲಿ ಲೋಕಲ್ ಟ್ಯಾಂಕ್ ತಗೊಂಡ್ರೆ ಮತ್ತೆ ಮತ್ತೆ ಬದಲಾಯಿಸ್ಬೇಕಾಗತ್ತೆ. ಆಗ ಖರ್ಚು ಮಿನಿಮಮ್ ಅಂದ್ರೆ 30,000 ರೂಪಾಯಿ ಆಗುತ್ತೆ. ಕರೆಕ್ಟ್ ಅಲ್ವಾ ಮೀನಾ? ಇದು ಸಾಮಾನ್ಯ ಟ್ಯಾಂಕ್ಗಿಂತ ಭಾರ ಇರುತ್ತೆ. ಇದರಲ್ಲಿ ಯುರೋಪಿಯನ್ ಸ್ಟೆಬಿಲೈಸರ್ ಬಳಸಿರೋದ್ರಿಂದ ಹೆಚ್ಚು ಕಾಲ ಬಾಳ್ಕೆ ಬರುತ್ತೆ. ಜೊತೆಲಿದು ನೀರಲ್ಲಿರೋ ಬ್ಯಾಕ್ಟೀರಿಯಾ, ಫಂಗಿ, ಆಲ್ಗೆ, ವೈರಸ್ ಇಂದ ರಕ್ಷಣೆ ಕೊಡುತ್ತೆ. ಅಂದ್ರೆ ಹೆಚ್ಚು ಬಾಳಿಕೆ, ಸುರಕ್ಷಿತ ನೀರು ಹಾಗೂ ವ್ಯಾಲ್ಯೂ ಫಾರ್ ಮನಿ ಅನ್ನು. ಹೌದು ಕಣೋ ಕೇಶವ. ಹಾಗಿದ್ರೆ ಈ ಸಲ ನಮ್ಮನೆಗೆ ಸಿಂಟೆಕ್ಸ್ ಸೆಟರ್ನಲ್ಲೇ ತರೋಣ. ಹಲೋ ಸಂಗೀತ, ಹೊರಟ್ವಿ ಕಣೆ ಮಡಿಕೇರಿ ಟ್ರಿಪ್ಪಿಗೆ. ಫೈನಲಿ ನಮ್ಮಪ್ಪ ಒಪ್ಕೊಂಡ್ರು. ಸುಹಾಸ್ ಮತ್ತೆ ಶರಣು ಬರ್ತಾ ಇದಾರೆ. ರಿಷಾ ಮತ್ತೆ ಮೌನನು ಮುಂದೆ ಹತ್ಕೊಂತಾರಂತೆ. ಎಲ್ಲ ಪ್ಯಾಕ್ ಮಾಡ್ಕೊಂಡಿದೀವಿ. ನಂಗಂತೂ ತುಂಬಾ ಖುಷಿ ಆಗ್ತಿದೆ ಕಣೆ. ಎಲ್ಲ ಪಿಕ್ಚರ್ಸ್ ನೀನ್ ಕಳಿಸ್ತೀನಿ ಆಯ್ತಾ? ಅಣ್ಣ, ಅಲ್ಲಿ ಮುಂದೆ ನನ್ ಫ್ರೆಂಡ್ಸ್ ಹತ್ತುತ್ತಾರೆ, ಅಲ್ಲೇ ಕಾರ್ ನಿಲ್ಸಿ. ಓ ಸರಿ ಸರ್. ಹಾಯ್ ನಂದ, ಹೇ ಇದ್ಯಾ? ನಾನ್ ಚೆನ್ನಾಗಿದ್ದೀನಿ. ಸೀಟ್ ಬೆಲ್ಟ್ ಹಾಕೋ. ಮಗ, ಸ್ವಲ್ಪ ಸಾಂಗ್ಸ್ ಏನ್ ಮಾಡೋ, ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು. ಇದೇ ಪಾಸ್ವರ್ಡ್. ಎಂಜಾಯ್ ನಂದಿನಿ, ಚಿಲ್. ಸರ್ ಆಕ್ಚುಲಿ ತುಂಬಾ ಜಾಸ್ತಿ ಮ್ಯೂಸಿಕ್ ಕೊಟ್ಟಿದ್ದೀರಿ, ಮುಂದೆ ಡ್ರೈವಿಂಗ್ ಮಿಸ್ಟೇಕ್ ಬಗ್ಗೆ ಸ್ವಲ್ಪ ಕಮ್ಮಿ ಮಾಡುವ ಸರ್. ಹೌದಾ? ಸರಿ ಆಯ್ತು. ಈಗ ಅಣ್ಣ, ಇಲ್ಲೇ ನಿಲ್ಲಿಸ್ತೀರಾ? ನನ್ ಫ್ರೆಂಡ್ಸ್ ಇಬ್ರು ಇಲ್ಲೇ ಹತ್ತುತ್ತಾರೆ. ಓ ಹೌದಲ್ವಾ, ಮರ್ತೇ ಬಿಟ್ಟಿದ್ದಾರೆ. ನಿಲ್ಲಿಸ್ಬೇಡ, ಮುಂದೆ ಹೋಗು ಮುಂದೆ ಹೋಗು. ಏಯ್, ನಿಲ್ಲಿಸ್ಬೇಡ ಅಂತ ಹೇಳ್ತಾ ಇಲ್ವಾ? ನಮಗ್ ಗೊತ್ತು ಎಲ್ಲಿ ನಿಲ್ಲಿಸ್ಬೇಕು ಎಲ್ಲಿ ನಿಲ್ಲಿಸ್ಬಾರ್ದು ಅಂತ. ನಾವ್ ಹೇಳ್ತೀವಿ, ಅವಾಗ ನಿಲ್ಸಿವಂತೆ. ಇವಾಗ ನಡಿ ಸುಮ್ನೆ. ಯಾಕ್ರೋ, ಮೌನ ಮತ್ತೆ ರಿಷಾ ಮನೆ ಇಲ್ಲೇ ಅಲ್ವಾ ಇರೋದು? ನಂದಿನಿ, ಅವ್ರಿಬ್ರು ಇನ್ನ ಮುಂದೆ ಹತ್ತಾರಂತೆ. ನೀನೇನ್ ತಲೆ ಕೆಡ್ಸ್ಕೊಬೇಡ, ಅವ್ರು ಸಿಕ್ಕದಾಗ ಪಿಕ್ ಮಾಡ್ಕೊಳ್ಳೋಣ ಆಯ್ತಾ? ಅವ್ರು ಇಲ್ಲೇ ಹತ್ಕೊಂತೀನಿ ಅಂತ ನನ್ನ ಹತ್ರ ಹೇಳಿದ್ರು. ಇಲ್ಲ ನಂದಿನಿ, ನಮಗ್ ಇನ್ಫಾರ್ಮ್ ಮಾಡಿದ್ದಾರೆ, ಅವ್ರವ್ರು ಮುಂದೆನೆ ಸಿಗ್ತಾರಂತೆ. ನೀನ್ ತಲೆ ಕೆಡ್ಸ್ಕೊಬೇಡ, ಜಸ್ಟ್ ಎಂಜಾಯ್ ಫಾರ್ ನಾವ್. ಅವ್ರು ಮುಂದೆ ಹತ್ತಾರ ನಂದಿನಿ, ನೀನ್ ಆರಾಮಾಗಿರು. ನಾನೊಂದ್ಸತಿ ಅವ್ರಿಗೆ ಕಾಲ್ ಮಾಡಿ ಕೇಳ್ತೀನಿ ಎಲ್ಲಿದ್ದಾರೆ. ಏನ್ ನಂದಿನಿ ನೀನು, ನಾನು ಮತ್ತೆ ಅವನು ನಿನ್ನತ್ರ ಮಾತಾಡಕ್ ಕಾಯ್ತಾ ಇದೀವಿ. ನೀನ್ ಬೇರೆ ರಿಷಾ ಮೌನ ಅನ್ಕೊಂಡು ಆಮೇಲೆ ಮಾಡಿವಂತೆ. ಜಸ್ಟ್ ಚಿಲ್ ಫಾರ್ ನಾವ್. ಆದ್ರೆ ಅವ್ರು ನನಗೊಂದ್ ಮಾತು ಹೇಳಿಲ್ಲಲ್ಲ. ನನಗ್ ಹೇಳಿದಾರೆ ನಂದಿನಿ, ನೀ ನನ್ ಮಾತ್ ನಂಬ್ತೀಯ ತಾನೆ? ಏಯ್, ಇಲ್ಲೇನ್ ನೋಡ್ತಾ ಇದ್ಯಾ? ಮುಂದೆ ನೋಡ್ಕೊಂಡ್ ಗಾಡಿ ಓಡ್ಸು. ಏಯ್, ಕಾರ್ ನಿಲ್ಸು, ಸ್ವಲ್ಪ ಆ ಕಡೆ ಜರುಗು. ಯಾಕೋ? ಜರುಗು ಅಂತ ಹೇಳ್ತಿಲ್ವಾ? ಜರುಗು. ಅಲ್ಲೇ ಕಂಫರ್ಟಬಲ್ ಆಗಿ ಕೂತಿದ್ಯಲ್ಲ. ನಂದಿನಿ, ನೀನೇನ್ ತಲೆ ಕೆಡ್ಸ್ಕೊಡ್ಬಾ. ಕಂಫರ್ಟೇಬಲ್? ಅಲ್ಲೇ ಕೂರ್ಬೋದಿತ್ತಲ್ಲ, ಇಲ್ಲೇ ಕುತ್ಕೊಂಡೆ. ಇಲ್ಲಿ ಸಖತ್ ಕಂಫರ್ಟೇಬಲ್ ಆಗಿತ್ತು, ಅದಕ್ಕೆ ಬಂದೆ. ಅಲ್ಲ ಕಣೋ, ಮೌನ ಮತ್ತೆ ರಿಷಾ ಇಲ್ಲೇ ಹತ್ಕೊಂತಾರೆ ಅಂತ ಹೇಳಿದ್ರು. ಇಷ್ಟೊಂದ್ ದೂರ ಬಂದ್ಬಿಟ್ವಿ, ಎಲ್ ಬರ್ತಾರೆ? ಯಾಕ್ರೋ ನಗ್ತಿದ್ದೀರಾ? ಮಗ, ಇವಳಿಗೆ ಹೇಳೇ ಬಿಡೋಣವಾ? ಇವಾಗ ಹೇಳ್ಬಿಡು ಮಗ, ಪಾಪ ನಂದಿನಿ. ನಂದಿನಿ, ಅದೇನು ಅಂದ್ರೆ ರಿಷಾ ಮತ್ತೆ ಮೌನ ನಮ್ ಜೊತೆ ಬರ್ತಾ ಇಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿ ಮಡಿಕೇರಿಗೆ ಹೋಗಿದ್ದಾರೆ. ಏನು, ಆಲ್ರೆಡಿ ಹೋಗಿದಾರಾ? ಹೌದು. ಮತ್ ನನಗೇನು ಹೇಳೇ ಇಲ್ಲ. ನನಗ್ ನೀವ್ ಹೇಳ್ಬೇಕು ತಾನೆ, ನಾನು ಅವ್ರ ಜೊತೆನೆ ಹೋಗ್ತಾ ಇದ್ದೆ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಏನ್ ಬೇಬಿ, ನೀನ್ ಅವ್ರಿಬ್ರು ಮಾತ್ರ ಫ್ರೆಂಡ್ಸಾ? ನಮಗ್ ಫ್ರೆಂಡ್ಸ್ ಅಲ್ವಾ? ಅದೆಲ್ಲ ಬಿಡು, ಬಾ ಇವಾಗ ಒಂದ್ ಸೆಲ್ಫಿ ತಗೊಳ್ಳೋಣ. ಏಯ್, ಯಾಕೋ ಕರೆಕ್ಟಾಗಿ ನೋಡ್ಕೊಂಡು ನೋಡ್ಸಕ್ಕಾಗಲ್ವಾ ನಿನ್ಗೆ? ಸಾರಿ ಸರ್, ಅಲ್ಲಿ ಯಾರೋ ರೆಸ್ಪಾನ್ಸಿಬಲ್ ಆಗಿ ಗಾಡಿ ಓಡಿಸ್ತಾ ಇರ್ಲಿಲ್ಲ, ಅದಕ್ಕೆ ಜರ್ಕೊಟ್ಟೆ. ಹೋಗೋಣ. ಏಯ್, ನೆಟ್ಟಿಗೆ ಮುಂದೆ ನೋಡ್ಕೊಂಡು ಗಾಡಿ ಓಡ್ಸು. ಎಲ್ಲಿಂದನೋ ಬರ್ತೀರಾ ನೀವೆಲ್ಲ? ಸಿಹಿ ಸುದ್ದಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏನೇ ಕಲಾ, ತುಂಬಾ ಖುಷಿಯಾಗಿದೀಯಾ, ಒಬ್ಬೊಬ್ಳನ್ನ ನಗ್ತಾ ಇದೀಯಾ, ಅಂತದ್ದೇನಾಯ್ತು? ಏನಿಲ್ಲ ಅತ್ತೆ, ಅಮೂಲ್ಯನ್ ಮೇಲೆ ನನ್ಗೆ ಕೋಪ ಇರ್ಬೋದು, ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿ ಮದ್ವೆ ಆದ್ಲು ಅಂತ. ಆದ್ರೆ ಇವತ್ ಅನಿಸ್ತಾ ಇದೆ, ಅಮೂಲ್ಯ ವಲ್ಲಭನ್ ಮದ್ವೆ ಆಗಿ ಒಳ್ಳೆ ಕೆಲ್ಸನೇ ಮಾಡಿದ್ಲು ಅಂತ. ಅತ್ತೆ, ಇವತ್ ನೋಡ್ಬೇಕಾಗಿತ್ತು, ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿದ್ರು ಗೊತ್ತಾ? ಅಮೂಲ್ಯ ವಲ್ಲಭನ್ಗೆ ಪೆಂಡು ತಿನ್ನಿಸ್ತಾ ಇದ್ಲು. ನೀವೇನಾದ್ರೂ ಅಲ್ಲಿದ್ರೆ ಖಂಡಿತ ನೀವೇ ಹೋಗಿ ಅವ್ರಿಬ್ರಿಗೆ ದೃಷ್ಟಿ ತೆಗೆದು ಬರ್ತಿದ್ರಿ. ನೀನಾ ಈ ಮಾತ್ ಹೇಳ್ತಿರೋದು? ಹೌದು ಅತ್ತೆ, ಮನಸ್ಸು ಸಿಟ್ಟನ್ ತೋರ್ಸ್ಬೋದು, ಕಳ್ ತೋರ್ಸೋದು ಪ್ರೀತಿ ಮಾತ್ರ. ಆ ದೇವರು ಅಮೂಲ್ಯ ವಲ್ಲಭನ ಹೀಗೆ ಅನ್ಯೋನ್ಯವಾಗಿ ಪ್ರೀತಿಯಿಂದ
ಇಬ್ರು ಖುಷಿ ಖುಷಿಯಾಗಿ 100 ಕಾಲ ಚೆನ್ನಾಗಿರ್ಲಿ. ಅಕ್ಕ ಏನಕ್ಕ ನಿನ್ ಮಗಳು ಚೆನ್ನಾಗಿರ್ಲಿ ಅಂತ ಹಾರೈಸ್ತಾ ಇದ್ಯಾ? ಇವತ್ತೇನೋ ನಿನ್ ಮಗಳು ಸಂತೋಷವಾಗಿದ್ದಾಳೆ, ಆದ್ರೆ 100 ಕಾಲ ಹೀಗೆ ಸಂತೋಷವಾಗಿರ್ತಾಳೆ ಅಂತ ಹೇಗ್ ಹೇಳ್ತೀಯಾ? ದೀಪ ಆರಕ್ ಮುಂಚೆ ಜೋರಾಗಿ ಉರಿಯುತ್ತಂತೆ. ಹಾಗೆ ಇವತ್ತು ಖುಷಿಯಾಗಿರೋ ನಿನ್ನ ಮಗಳು ಅಮೂಲ್ಯ ನಾಳೆ ಕಣ್ಣೀರ್ ಹಾಕೋ ಪರಿಸ್ಥಿತಿ ಬರಲ್ಲ ಅಂತ ಹೇಗ್ ಹೇಳ್ತೀಯ ಅಕ್ಕ? ಇಂದ್ರ ಇದೇನ್ ಮಾತಾಡ್ತಾ ಇದೀಯ ನೀನು? ಅಯ್ಯೋ ನಾನ್ ಇರೋದನ್ನ ಹೇಳ್ದೆಪ್ಪ. ಮನುಷ್ಯರು ಭ್ರಮೆಲ್ ಬದುಕ್ಬಾರ್ದಲ್ವಾ? ಅಲ್ವಾ ಅತ್ತೆ? ಇಂದ್ರ, ನಾನ್ ಯಾವತ್ತು ಶ್ರೀಕಂಠನ್ಗಾಗ್ಲಿ ಜ್ಯೋತಿಗಾಗ್ಲಿ ಕೆಟ್ಟದನ್ನ ಮಾತಾಡಿಲ್ಲ, ಕೆಟ್ಟದನ್ನ ಬಯಸಿಲ್ಲ. ಆದ್ರೆ ನೀನು ಅಮ್ಮನ ಬಗ್ಗೆ ಯಾಕೆ ಇಷ್ಟೆಲ್ಲ ಕೆಟ್ಟದಾಗ ಮಾತಾಡ್ತಾ ಇದ್ಯಾ? ಅವ್ಳು ನಿಂಗೆ ಏನ್ ಮಾಡಿದಾಳೆ? ಯಾಕೆ ಇಷ್ಟೊಂದು ಅವ್ರ ಮೇಲೆ ದ್ವೇಷ ನಿನ್ಗೆ? ಅಯ್ಯೋ ಅಕ್ಕ ಬಿಡ್ತು ಅನ್ನಿ. ನಾನೇನ್ ಅಮೂಲ್ಯಗೆ ಶಾಪ ಹಾಕಿಲ್ಲ, ನೀವೇ ಅವಳಿಗೆ ಕಣ್ ಹಾಕ್ಬಿಡಿ ಅಂತ ಹೇಳ್ದೆ. ನೋಡಿ ಅತ್ತೆ ಅಕ್ಕ ಹೇಗೆಲ್ಲ ಮಾತಾಡ್ತಾರೆ ಅಂತ. ನೀನ್ ಆ ತರ ಎಲ್ಲ ಏನು ಹೇಳಲಿಲ್ಲ ಇಂದ್ರ. ಹುಂಗ್ ಮಾತಾಡ್ತೀಯ? ಸುಮ್ನೆ ಅದನ್ನ ಒಪ್ಕೊ, ಮೊಂಡುವಾದ ಮಾಡ್ಬೇಡ. ಅಯ್ಯೋ ಅತ್ತೆ, ಇವಾಗ ನಾನು ಏನ್ ಅನ್ಬಾರ್ದಂದೆ ಅಂತ ನೀವು ಅಕ್ಕಂದರನೇ ಮಾತಾಡ್ತಾ ಇದ್ದೀರಾ? ಇಂದ್ರ, ಇನ್ನೊಂದ್ಸಲ ನನ್ ಮಗಳ ಬಗ್ಗೆ ಕೆಟ್ಟಾಗ್ ಮಾತಾಡಿದ್ರೆ ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ. ಸ್ವಲ್ಪ ನಾಲ್ಗೆನ ಹಗ್ಬಸ್ತಲ್ಲಿ ಇಟ್ಕೋ. ಅದೇನೋ ಅಂತಾರಲ್ಲ, ಇದ್ದಿದ್ದಂಗ್ ಕೆಲವೇ ಚೇರ್ ಬಿಟ್ಕೊತಾರೆ ಅಂತ. ಹಾಗೆ ಇವ್ರು ಒಂದ್ ಕಡೆ ಅವ್ರ ಒಂದ್ ಕಡೆ ಹೋದ್ರು. ಏ ಮಗ, ಈ ಡ್ರೈವರ್ ಯಾಕೋ ಸತ್ಯ ಆಗ್ತಿಲ್ ಕಣ. ರೋಡ್ ನೋಡ್ಕೊಂಡು ಗಾಡಿ ಓಡಿಸ್ತಾನೆ, ಬರೀ ಮಿರ ನೋಡ್ತಾನೆ ಅವಾಗಿಂದ. ಇರು ಮಗ, ಒಂದ್ ಕೆಲಸ ಮಾಡ್ತೀನಿ ನೋಡಿ ಇವಾಗ. ಅಪ್ಪ ಡ್ರೈವರ್, ನಿನ್ ಸರ್ವಿಸ್ ನಮಗ್ ಸಾಕು. ನಮ್ಮನ್ನ ಮೈಸೂರು ಹತ್ರ ಡ್ರಾಪ್ ಮಾಡು. ಅಲ್ಲಿಂದ ನಾವು ಬೇರೆ ಕ್ಯಾಬ್ ಮಾಡ್ಕೊಂಡು ಮಡಿಕೇರಿಗೆ ನಾವೇ ಹೋಗ್ತೀವಿ. ಸರಿ ಆಯ್ತು. ನಂದಿನಿ, ನೀನೇನ್ ತಲೆ ಕೆಡ್ಸ್ಕೋಬೇಡ, ನಾವಿದೀವಿ. ಲಬ ಒಬ್ಬ ಅಕ್ಯೂಸ್ಡ್ ಮನೇಲಿ ಇಟ್ಕೊಂಡು ತಮಾಷೆ ಆಡ್ತಾ ಇದ್ದೆ. ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿವೆ. ನೀವು ಕರೆಕ್ಟ್ ಆಗಿರೋ ಅಡ್ರೆಸ್ ಬಂದಿದ್ದೀರಾ? ನನ್ನ ಹತ್ರನೇ ಕತೆ ಹೇಳ್ಬೇಡ. ಎಲ್ಲಿದೆ ಕರ್ಕೊಂಬ ಇನ್ನ. ನೀನೇನ ವಲ್ಲಭ? ಯಾಕೆ ಸರ್, ಏನಾಯ್ತು ಸರ್? ನಾನೇನ್ ಮಾಡಿದೆ? ನಂದಿನಿ ಅನ್ನೋ ಹುಡುಗಿನ ಕರ್ಕೊಂಡ್ ಹೋಗಿದ್ದೆ ತಾನೆ? ಆ ಹುಡುಗಿನೇ ಕಿಡ್ನಾಪ್ ಆಗಿರೋದು. ನೀನೇ ಕಿಡ್ನಾಪ್ ಮಾಡಿರೋದು.